ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿರುವಂಥ ಒಬ್ಬ ಒಳ್ಳೆಯ ತಂದೆಯು ಮಕ್ಕಳೊಂದಿಗೆ ಮಾತನಾಡುವ ಹಾಗೆ ನಿಮ್ಮೊಟ್ಟಿಗೆ ಪ್ರತಿನಿತ್ಯ ಮಾತನಾಡುತ್ತಾ ಇದ್ದಾರಲ್ಲ. ನನ್ನ ಮಗನೇ, ನನ್ನ ಮಗಳೇ ಎಂಬುದಾಗಿ ಮಾತನಾಡುತ್ತಾರಲ್ಲ. ಮತ್ತ್ಯಾಕೆ ನೀವು ಸೋತು ಹೋಗಿ ಕಂಗಾಲಾಗಬೇಕು? ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಆತನನ್ನು ನೋಡಿ ಹೇಳಬೇಕು, ಅಪ್ಪ, ನಾನು ಸಂತೋಷವಾಗಿದ್ದೇನೆ, ಯಾಕೆಂದರೆ ನೀವು ನನಗೆ ಇದ್ದೀರಿ, ನೀವು ನನ್ನ ಸಂಗಡ ಇದ್ದೀರಿ, ಮುನ್ನಡೆಸುತ್ತೀರಿ. ಆದ್ದರಿಂದ ಯಾವುದೇ ಕಾರ್ಯದ ಬಗ್ಗೆ ನಾನು ಕಂಗಾಲಾಗುವುದಿಲ್ಲ, ಭಯಪಡುವುದಿಲ್ಲ, ಸೋತು ಹೋಗುವುದಿಲ್ಲ ಎಂದು ಹೇಳಿರಿ. ತಂದೆಯ ಹೃದಯ ಸಂತೋಷ ಪಡುತ್ತದೆ. ಯಾಕೆ ಗೊತ್ತಾ? ಆತನು ಮಾತು ಕೊಟ್ಟಿದ್ದಾನೆ. ನೋಡಿರೆ, ಕೀರ್ತನೆಗಳು 48:14 ವಾಕ್ಯ. ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ. ಈ ದೇವರು ಎಂಥವರಂತೆ? ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು. ಎಲ್ಲ ಕಷ್ಟದ ದಿನಗಳಲ್ಲಿ, ಸಂತೋಷದ ದಿನಗಳಲ್ಲಿ, ಇಕ್ಕಟ್ಟಿನ ಕಾಲದಲ್ಲಿ, ಎಲ್ಲ ಕಾಲಗಳಲ್ಲಿಯೂ ಆತನು ನಮ್ಮ ದೇವರು. ನಿರಂತರವೂ ಆತನೇ ನಮ್ಮನ್ನು ನಡೆಸುವನು. ಆತನು ನಮ್ಮ ದೇವರಾಗಿರುವಂಥದ್ದು ನಮಗೆ ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ನಿಮ್ಮ ದೇವರು ಯಾರೆಂದು ಕೇಳಿದರೆ, ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು, ಅಖಿಲ ಚರಾಚರಗಳನ್ನು ಸೃಷ್ಟಿಸಿ ಆಳ್ವಿಕೆ ಮಾಡುವವನು, ಮರಣವನ್ನು ಜಯಿಸಿದವನು, ಸೈತಾನನನ್ನು ಜಯಿಸಿದವನು, ಆತನು ಸಂಗಡ ಇದ್ದಾನೆ ಅನ್ನುವಾಗಲೇ ಎಷ್ಟು ಸಂತೋಷ ಅಲ್ಲವಾ? ಆ ರೀತಿ ಹೇಳಿರಿ, ಆತನು ನನ್ನ ದೇವರು. ಆತನು ಕಲ್ಪನೆಯ ದೇವರಲ್ಲ, ಮನುಷ್ಯರಿಂದ ಉಂಟು ಮಾಡಲ್ಪಟ್ಟವನಲ್ಲ. ಆತನು ಸತ್ತು ಹೋದ ದೇವರಲ್ಲ, ಸತ್ತು ಜೀವದಿಂದ ಎದ್ದ ಆತನು, ಸದಾ ಕಾಲವೂ ಜೀವದಿಂದ ಇರುವಂತ ದೇವರು ನಮ್ಮ ದೇವರು. ಆ ರೀತಿ ಹೇಳುವಾಗಲೇ ಹೃದಯದಲ್ಲಿ ಒಂದು ಸಂತೋಷ ಬರುತ್ತದೆ. ಅಷ್ಟೇ ಅಲ್ಲ, ನಿರಂತರವು ಅಂದರೆ ಮರಣದವರೆಗೂ ಆತನೇ ನಡೆಸುವನು. ಅದುವೇ ಆತನ ವಾಗ್ದಾನ. ನೋಡಿರಿ, ಈ ಮದುವೆ ಆಗುವಾಗ ವರ ಹಾಗೆ ವಧು ಇಬ್ಬರು ಕೂಡ ಆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವರು. ಮರಣದವರೆಗೂ, ಮರಣ ನಮ್ಮನ್ನು ಬೇರ್ಪಡಿಸುವವರೆಗೂ ನಿನ್ನನ್ನು ಪ್ರೀತಿಸುವೆನು, ಪರಾಂಬರಿಸುವೆನು, ಕಾಪಾಡುವೆನು. ಇಬ್ಬರು ಕೂಡ ಆ ರೀತಿ ಪ್ರಮಾಣ ಮಾಡುತ್ತಾರಲ್ಲ. ಆ ರೀತಿ ಮರಣದವರೆಗೂ ಎಂಬುದಾಗಿ ಪ್ರಮಾಣ ಮಾಡಿ ಒಂದು 4 ತಿಂಗಳಲ್ಲಿ, 6 ತಿಂಗಳಲ್ಲಿ ಅಥವಾ 2 ವರ್ಷದ ಒಳಗೆ ನಾನು ನಿನ್ನೊಂದಿಗೆ ಬಾಳುವುದಕ್ಕೆ ಆಗದು, ಡೈವರ್ಸ್ ಮಾಡುತ್ತೇನೆ ಎಂಬುದಾಗಿ ಹೇಳುವವರು ಎಷ್ಟು ಜನ ಅಲ್ವಾ? ಅಂದರೆ ಮನುಷ್ಯನು ಮಾತು ಕೊಟ್ಟರೂ ಅದನ್ನು ಮಾಡುವುದಿಲ್ಲ. ಮರಣದವರೆಗೂ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದರು. ಮರಣದವರೆಗೂ ನಾನು ಜೊತೆಗೆ ಇರುತ್ತೇನೆಂದು ಹೇಳಿದವರು ಮಧ್ಯದಲ್ಲಿ ಬಿಟ್ಟು ಹೋದರು. ಆದರೆ ದೇವರು ಆ ರೀತಿ ಅಲ್ಲ. ನಾನು ಮರಣದವರೆಗೂ ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ ಮಾತು ಕೊಟ್ಟ ಮೇಲೆ ಆತನು ಅಗಲಿ ಹೋಗುವುದೇ ಇಲ್ಲ. ನನ್ನನ್ನು ದೇವರು ಸೇವೆಗೆ ಕರೆಯುವಾಗ ನಾನು ಹೇಳಿದೆ, ನಾನು ಬಹಳ ಕೊರತೆ ಉಳ್ಳವನು, ಬಲಹೀನತೆ ಉಳ್ಳವನು. ಯೌವನ ವಯಸ್ಸಿನಲ್ಲಿ ಸೇವೆಗೆ ಕರೆಯುತ್ತಾ ಇದ್ದೀರಿ. ಎಷ್ಟೋ ಹೋರಾಟಗಳು, ಯೌವನದ ಶೋಧನೆಗಳೆಲ್ಲ ಜೀವಿತದಲ್ಲಿ ಇದೆ. ಒಂದು ವೇಳೆ ನಾನು ಅಗಲಿ ಹಿಂಜಾರಿ ಹೋಗಿಬಿಟ್ಟರೆ ಅದು ಎಷ್ಟು ವೇದನೆಯ ಕಾರ್ಯ. ಸೇವೆಗೆ ಬಂದ ಮೇಲೆ ಏನಾದರೂ ನಡೆದರೆ ಬಹಳ ಕಷ್ಟ. ಸೇವೆಗೆ ಬಂದರೆ ಅನೇಕ ಹೋರಾಟಗಳು ಬರುತ್ತವೆ. ಹೇಗೆ ಎಂದು ಕೇಳಿದೆ. ನಾನು ನಿರಂತರವೂ ನಿನ್ನನ್ನು ನಡೆಸುವೆನು, ಮರಣದ ಪರ್ಯಂತ ನಿನ್ನನ್ನು ನಡೆಸುವೆನು, ನೀನು ಭಯಪಡಬೇಡ, ಹಿಂಬಾಲಿಸಿಕೊಂಡು ಬಾ ಎಂದು ಹೇಳಿದರು. ನಾನು ನನ್ನನ್ನು ನಂಬಿ ಸೇವೆ ಮಾಡುತ್ತಾ ಇಲ್ಲ. ಆತನ ವಾಗ್ದಾನ, ಮರಣದವರೆಗೂ ನಡೆಸುತ್ತೇನೆಂದು ವಾಗ್ದಾನ ಮಾಡಿದನು, ಆತನ ಕರೆಗಳಲ್ಲಿ ಒಪ್ಪಿಸಿದನು. ಇಂದಿನವರೆಗೂ ಈ 50 ವರ್ಷಗಳ ಈ ಸೇವೆಯ ಮಾರ್ಗದಲ್ಲಿ ಎಷ್ಟೋ ಹೋರಾಟಗಳು, ಇಕ್ಕಟ್ಟುಗಳು, ಕೆಲ ಎಡವುವಿಕೆಗಳು, ಸಮಸ್ಯೆಗಳು ಎಷ್ಟೋ ಬಂದವು. ಆದರೆ ದೇವರು ಕೈ ಬಿಡಲಿಲ್ಲ. ನನ್ನನ್ನು ಆಧರಿಸಿ ನಡೆಸಿ ಕೊನೆಯವರೆಗೂ ಜೊತೆಗೆ ಇರುತ್ತೇನೆಂದು ಮಾತು ಕೊಟ್ಟವರು ನನ್ನ ಸಂಗಡಲೇ ಇದ್ದಾರೆ. ಆ ಧೈರ್ಯದಲ್ಲಿಯೇ ಸೇವೆ ಮಾಡುತ್ತಾ ಇದ್ದೇನೆ. ಆ ದೇವರು ಹೇಳುತ್ತಾರೆ, ಮರಣದವರೆಗೂ ನಾನು ಸಂಗಡ ಇರುತ್ತೇನೆ, ನಡೆಸುತ್ತೇನೆ, ಮತ್ತ್ಯಾಕೆ ಭಯಪಡಬೇಕು? ಧೈರ್ಯವಾಗಿ ಹೇಳಿರಿ, ನೀವು ಎಂದೆಂದಿಗೂ ನನ್ನ ದೇವರು, ಮರಣದವರೆಗೂ ನಡೆಸುತ್ತೀರಿ, ಯಾವುದೇ ಭಯ ಇಲ್ಲ ಎಂದು ಹೇಳಿರಿ. ದೊಡ್ಡ ಸಂತೋಷ ಹೃದಯದಲ್ಲಿ ಬರುತ್ತದೆ. ಹೇಳುವಿರಾ? ದೇವರೇ, ನೀವು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವರಾಗಿದ್ದೀರಿ. ನಾನದನ್ನು ನಂಬುತ್ತೇನೆ. ಆದ್ದರಿಂದ ಇಂದಿಗೂ ಕೂಡ ನನ್ನನ್ನು ನಡೆಸುತ್ತೀರಿ. ಇಂದು ಈ ಕಾರ್ಯದಲ್ಲಿ ನನಗೆ ಅದ್ಭುತ ಮಾಡುತ್ತೀರಿ. ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸುವಂತ ದೇವರಿಗೆ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.